ದಾವಣಗೆರೆ ಹೆಸ್ಕಾಂ ಕಚೇರಿಗೆ ಬಾಲರಾಮ ಬಂದಿದ್ದಾನೆ. ರಾಮ ಸೀತೆ ವೇಷದಲ್ಲಿ ಬಂದು ಮಕ್ಕಳು ಮನವಿಯನ್ನ ಮಾಡಿಕೊಂಡ್ರು. ಯಾವ ವಿಚಾರವಾಗಿ ಪವರ್ ಕಟ್ ಮಾಡಬೇಡಿ ಅಂತ ರಾಮ ಸೀತೆ ಬಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಸ್ಕಾಂ ಕಚೇರಿಗೆ, ದಾವಣಗೆರೆಯ ಹೆಸ್ಕಾಂ ಕಚೇರಿಗೆ ಬಾಲರಾಮ ಮತ್ತೆ ರಾಮ ಸೀತೆ ವೇಷದಲ್ಲಿ ಬಂದಂತಹ ಮಕ್ಕಳು ಮನವಿ ಮಾಡಿಕೊಂಡಿದ್ದಾರೆ. ಅನಿಯಮಿತ ಲೋಡ್ ಶೆಡ್ಡಿಂಗ್ ಹೆಸರಲ್ಲಿ ಪವರ್ ಕಟ್ ಮಾಡಬೇಡಿ. ಒಂದು ವಾರದಿಂದ ವಿದ್ಯುತ್ ಕಡಿತದಿಂದ ಜನರು ಅಲ್ಲಿ ಬೇಸತ್ತು ಹೋಗಿದ್ದಾರೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಪವರ್ ಕಟ್ ಮಾಡಬೇಡಿ ಅಂತ ಮಕ್ಕಳು ಮನವಿ ಮಾಡಿಕೊಂಡ್ರು. ರಾಮ ಸೀತೆ ವೇಷ ಧರಿಸಿ ಬಂದ ಮಕ್ಕಳು ಈ ರೀತಿ ಮನವಿಯನ್ನ ಮಾಡಿಕೊಂಡ್ರು. ಹೆಸ್ಕಾಂ MD ಪಾಟೀಲ್ಗೆ ಮನವಿಯನ್ನ ಸಲ್ಲಿಸಿದ್ರು ಮಕ್ಕಳು. ರಾಮನಾಗಿ ಧನ್ಸುಖ್ ಬಂದಿದ್ರೆ ಸೀತೆಯಾಗಿ ಸಾರಿಯಾ ಅವರು ಬಂದಿದ್ರು. ವಿದ್ಯುತ್ ಕಡಿತಗೊಳಿಸಲ್ಲ ಅಂತ ಹೆಸ್ಕಾಂ MD ಭರವಸೆಯನ್ನ ನೀಡಿದ್ದಾರೆ. ಎಲ್ಲರ ಗಮನ ಸೆಳೆದ್ರು ರಾಮ ಸೀತೆಯ ವೇಷದಲ್ಲಿ ಬಂದಂತಹ ಮಕ್ಕಳು. जय श्री राम, जय श्री राम, जय श्री राम, जय श्री राम। ಜನವರಿ 22ರಂದು ಸೋಮವಾರ ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗುತ್ತಿದೆ. ಅದು ಟಿವಿಲಿ ಎಲ್ಲ ಟಿವಿಲೂ ಲೈವ್ ಬರ್ತಿದೆ. ಸೋಮವಾರರಂದು ಕರೆಂಟ್ ತೆಗಿಬಾರ್ದೆಂದು ಮನವಿ ನೀಡಲು KEB ಆಫೀಸಿಗೆ ಬಂದಿದ್ವಿ. ಹೆಸ್ಕಾಂ ಆಫೀಸಲ್ಲಿ ಇದ್ವಿ. ಮನವಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈಗ ರಾಮ ಮಂದಿರ ಓಪನ್ ಆಗ್ತಿದೆಲ್ಲ, ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಟಿವಿಲೇ ಬರುತ್ತಲ್ಲ, ಎಲ್ಲರೂ ಟಿವಿಲಿ ನೋಡಿ ಖುಷಿ ಪಡ್ತಾರೆ ಅಂತ. ಜನವರಿ 22ರಂದು ಸೋಮವಾರ ಕರೆಂಟ್ ತೆಗಿಬಾರದು, ಶಾಲೆ ರಜೆ ಕಟ್ಟಬೇಕು. ಕರೆಂಟ್ ತೆಗಿಬಾರದು, ಸೋಮವಾರ ಹಬ್ಬ ಕರೆಂಟ್ ತೆಗಿಬಾರದು, ಶಾಲೆ ರಜೆ ಕಟ್ಟಬೇಕು. ಕರೆಂಟ್ ತೆಗಿಬಾರದು.